ನನ್ನ ಹೆಸರು ಸುನಿಲ್ ಕುಮಾರ್ ಎನ್ ಅಂತ, ನಿಮಗೆಲ್ಲ ಗೊತ್ತಿರೋಂಗೆ ಸಿಂಪಲ್ ಸುನಿ ಅಂತ ಕರೀತಾರೆ. ಫಸ್ಟ್ ನಾನು ದಿನೇಶ್ ಬಾಬು ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಜಾಯಿನ್ ಮಾಡಿದೆ. ಅವ್ರ ಹತ್ರ ಜನ್ಮದ ಗೆಳತಿ, ಗರಗಸ, ಜನ್ಮದಲ್ಲೂ, ಸ್ಕೂಲ್ ಮಾಸ್ಟರ್. ನನಗೆ ಸ್ವತಂತ್ರ ನಿರ್ದೇಶನ ಆಗಬೇಕು ಅಂತ ಆಸೆ ಬಂತು. ಅದಾದಮೇಲೆ ಕೆಲವು ಶಾರ್ಟ್ ಮೂವೀಸ್ನ ಮಾಡಿದೆ. ಸೊ ಆ ಶಾರ್ಟ್ ಮೂವೀಸ್ ಮಾಡೋ ದಿಕ್ಕಿನಲ್ಲಿ ನನಗೆ ಗೊತ್ತಾಗ್ತಾ ಬಂತು ನನ್ನಲ್ಲಿರೋ ತಪ್ಪುಗಳು. ಸೊ ಫೈನಲ್ ಆಗಿ ಒಂದು ಟೀಮ್ ಅಂತ ಕಟ್ಕೊಂಡು ನಾನು ಕೆಲವು ಪ್ರೊಡ್ಯೂಸರ್ಸ್ನ ಭೇಟಿಯಾದಾಗ ತುಂಬ ವಿಷಯಗಳು ನೋಡಿದೆ. ನಾನು ತುಂಬ ಪ್ರೊಡ್ಯೂಸರ್ಸ್ನ ಮೀಟ್ ಆಗಿದ್ದೆ. ಬಜೆಟಿಗೆ ತಕ್ಕನಂತೆ ಕತೆ ತಕ್ಕನಂತೆ ಬಜೆಟು, ಹೀರೋಗಳು, ಈ ರೀತಿ ಎಲ್ಲ ಸಮುದ್ರದಲ್ಲಿ ಈಜಾದ್ಮೇಲೆ ಕೊನೆಗೊಂದು ದಿವಸ ನಾನು ಉತ್ತಮ ಕಮ್ಯುನಿಕೇಟಿವ್ ಅಲ್ಲ ಅಂತ ಗೊತ್ತಾಯಿತು. ನನಗೆ ಬೇರೆಯವ್ರನ್ನ ಪಟಾಯಿಸೋದು ಈ ವಿದ್ಯೆಗಳು ಸರಿಯಾಗಿ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ನನ್ನ ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಇತ್ತು. ಯಾರೋ ಪ್ರೊಡ್ಯೂಸರ್ ಹತ್ರ ಕಟೌಟಾಗಿ ಬಂದಾಗ ಸಿಂಪಲ್ ಆಗಿ ಒಂದು ಸ್ಟೋರಿ ರೆಡಿ ಆಯಿತು. ಸೊ ಒಂದು 50 lakhs ಬಜೆಟಲ್ಲಿ ಇದು ಮಾಡೋಣ ಅಂತ ಇದಾದಮೇಲೆ ನಾನು ನನ್ನ ಕಸಿನ್ ಬ್ರದರ್ಸ್ ಆದ ಹೇಮಂತ್ ಮತ್ತು ಅಭಿಯಣ್ಣ ಅವ್ರ ಜೊತೆ ಸೇರಿಕೊಂಡು ಸೊ ಇದೇ ಮೂವಿ ಪ್ರೊಡ್ಯೂಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಆ ಟೈಮಲ್ಲಿ ತುಗ್ಲಕ್ ನೋಡಿದ್ದೆ. ಸೊ ಅಲ್ಲಿಂದ ರಕ್ಷಿತ್ ಸರ್ನ ಆಯ್ಕೆ ಮಾಡ್ಕೊಂಡೆ. ಅವರು ಮನೋಹರ್ ಜೋಶಿ ಶಾರ್ಟ್ ಮೂವೀಸ್ ಮಾಡಿದ್ರು. ಸೊ ಅಲ್ಲಿಂದ ಮನೋಹರ್ ಜೋಶಿ ಸಿಕ್ತರು. BJ ಭರತ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ನಮ್ಮ ಫ್ರೆಂಡ್ ದರ್ಶನ್ ಕರಕ ಅವರು ನಿರ್ಮಾಣ ವಿನ್ಯಾಸ ನೋಡ್ಕೊಂಡ್ರು. ಸೊ ಈಗೆಲ್ಲ ಆಗಿ ಸಿಂಪಲ್ ಆಗಿ ಸ್ಟೋರಿ ಆಯಿತು. ಆ ಟೈಮಲ್ಲಿ ಡಿಜಿಟಲ್ ಕ್ಯಾಮ್ರಾ ಎವಾಲ್ವ್ ಆಗೋಂಥ ಟೈಮ್, ರೆಡ್ MX ಅಂತ. ಸೊ ಮ್ಯಾಗ್ಝಿನು ಡಿಜಿಟಲ್ ಕ್ಯಾಮ್ರಾ ಎರಡೂ ಹೊಡೆದಾಡ್ತಿದ್ದಂಥ ಸಮಯ. ಸೊ ತುಂಬ ಖರ್ಚು ಉಳಿತಾ ಇದರಿಂದ ನಾವು ಡಿಜಿಟಲ್ ಕ್ಯಾಮ್ರಾನ ಒಂದ್ಸಲ ಚೆಕ್ ಮಾಡೋಣ ಅಂತ 2 days ಔಟ್ಪುಟ್ಗೆ ಅಂದ್ಬಿಟ್ಟು ಒಂದಷ್ಟು ಬರ್ಕೊಂಡು ಶೂಟ್ ಮಾಡ್ದೋ. ನೆಕ್ಸ್ಟ್ ಅದನ್ನೇ ಮುಹೂರ್ತ ದಿವಸ ಟ್ರೈಲರ್ ಅಂತ ರಿಲೀಸ್ ಮಾಡ್ದೋ. ಅದಾದಮೇಲೆ ಏನಾಯಿತು ಅಂತ ನಿಮ್ಗೆ ಗೊತ್ತಾಯಿದೆ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಕೆ ಖುಷಿ ಆಗೋದೇನು ಅಂದರೆ, ಎಲ್ಲರೂ ಫಸ್ಟ್ ಸಿನಿಮಾ ಆಚೆ ಬಂದಮೇಲೆ ಡೈರೆಕ್ಟರ್ ಅಂತ ಗುರ್ತಿಡೋಕ್ಕೆ ಶುರು ಮಾಡ್ತಾರೆ. ಬಟ್ ನನ್ನ ಟ್ರೈಲರ್ ಫಸ್ಟೇ ಆಚೆ ಬಂದಿದ್ದ ತಕ್ಷಣ ನಾನು ಎಲ್ಲಿ ಇನ್ನು ಫಸ್ಟ್ ಸಿನಿಮಾ ಆಚೆ ಬಂದಿಲ್ಲ ಅಂದರೂ ಎಲ್ಲರೂ ನನ್ನ ಸಿಂಪಲ್ ಸುನಿ ಅಂತ ಕರೆಯೋಕ್ಕೆ ಶುರು ಮಾಡ್ತಿದ್ರು. ಸೊ ಅದೊಂದು ಖುಷಿ ವಿಷಯ. ಅದಾದ್ಮೇಲೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಸಿನಿಮಾ ಟಚ್ ಇಲ್ಲವೇ ಇಲ್ಲ. ಅಂದರೆ ಸಿನಿಮಾ ಇನ್ಫ್ಯಾಕ್ಟ್ ನಾಟಕ ಟಚ್ಚು ಇಲ್ಲ. ಆ ರೀತಿ ನಮ್ಮದು ಕಲೆಗೆ ಮೀಸಲಾದಂಥ ಫ್ಯಾಮಿಲಿ ಅಲ್ವೇ ಅಲ್ಲ. ಬಟ್ ನನಗೆ ಮಾತ್ರ ಚಿಕ್ಕ ಹುಡುಗನಿಂದ ನೋಟ್ಸಲ್ಲೆಲ್ಲ ಲಾಸ್ಟ್ ಪೇಜ್ಗಳೆಲ್ಲ ಚಿಕ್ಕ ಸಣ್ಣ ಪುಟ್ಟ ಕವಿತೆಗಳು ಬರದೇ ಅಭ್ಯಾಸ. ಈ ಸುಧಾ ಚಂಪಕ ಈ ರೀತಿಯಾಗೆಲ್ಲ ಕಳಿಸ್ತಾನೆ ಇದೆ. ಸೊ ಹೀಗೆ ಡಿಗ್ರಿ ಲೆವೆಲ್ಗೆಲ್ಲ ಬಂದಮೇಲೆ ಎಲ್ಲೋ ಒಂದು ಆಸೆ ಕುದೀತಾ ಇತ್ತು. ಸೊ ಹಳೆ ಸಿನಿಮಾ ಸಾಂಗ್ಗಳಿಗೆ ನನ್ನ ಸಾಹಿತ್ಯ ಸೇರಿಸ್ತಿದ್ದಾಗ ಹುಡುಗರಿಗೆಲ್ಲ ಖುಷಿಯಾಗಿ ನೀನು ಸಾಂಗ್ ಬರೆಯೋದು ಅನ್ನೋ ಇದು ಮಾಡೋರು. ಸೊ ಆ ಟೈಮಲ್ಲಿ ಸಾಂಗ್ ಬರೀಬೇಕು ಅಂತ ಎಲ್ಲ ಡೈರೆಕ್ಟ್ರನ್ನ ಅಪ್ರೋಚ್ ಮಾಡೋಕ್ಕೆ ನಿರ್ಧರಿಸಿದೆ. ಆ ಅವಕಾಶ ಸಿಗಲಿಲ್ಲ. ಆ ಟೈಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಏನೇನು ಕಾರ್ಯ ಮಾಡ್ತೇನೆ ಅನ್ನೋದು ಅರಿವಿಗೆ ಬಂತು. ಸೊ ಎಲ್ಲನೇ ಇನ್ಸ್ಟಿಟ್ಯೂಷನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ಆ ಸಮಯದಲ್ಲಿ ದಿನೇಶ್ ಬಾಬು ಸರ್ ಹತ್ರ ಸಹಾಯಕ ನಿರ್ದೇಶಕರ ವೃತ್ತಿ ಖಾಲಿ ಇದೆ ಅಂತ ಗೊತ್ತಾಯ್ತು. ಸೊ ಡೈರೆಕ್ಟಾಗಿ ಡಿಗ್ರಿಲಿದ್ದಂಗೆ ಅಲ್ಲಿಗೆ ಜಾಯ್ನ್ ಆದೆ. ಅಂದರೆ ತುಂಬ ನನಗೆ ಹೆಸರು ಗೊತ್ತಿರೋ ಸಿನಿಮಾಗಳು ಅಂತಲ್ಲ, ಯಾವಾಗಲೂ ನಿಮ್ಮಲ್ಲೂ ಆಗಿರುತ್ತೆ. ಅದು ಸಿನಿಮಾ ಥಿಯೇಟ್ರಿಂದ ಆಚೆ ಬರಬೇಕಾದ್ರೆ ನನಗೂ ಈ ರೀತಿ ಸಿನಿಮಾ ಮಾಡಬೇಕು, ಈ ರೀತಿ ತುಂಬ ಸಿನಿಮಾಗಳು ಅನಿಸುತ್ತೆ. ನನ್ನ ಜೋಗಿ ಪ್ರೇಮ್ ಅವ್ರನ್ನ ಹೆಚ್ಚಿಗೆ ಇದು ಮಾಡೋಕ್ಕೆ ಇಷ್ಟಪಡ್ತೀನಿ. ಆ ಟೈಮಲ್ಲಿ ನನ್ನ ಕರಿಯ ಎಕ್ಸ್ಕ್ಯೂಸ್ ಮೀ ಜೋಗಿ 3 ಸಿನಿಮಾನು ನಂಗೆ ತುಂಬ ಪ್ರೇರೇಪಿಸಿದ ಸಿನಿಮಾಗಳು ತುಂಬ ಇದಾವ ರೀತಿ. ಆಮೇಲೆ ಹಳೆ ಸಿನಿಮಾ ಅಫ್ಕೋರ್ಸ್ ಪುಟ್ಟಣ್ಣ ಕಣಗಲ್ ಅವ್ರದ್ದೆಲ್ಲ ಸಿನಿಮಾಗಳು ಇವತ್ತಿಗೂ ನಾವು ಕಲಿತಾ ಇರೋಂಥ ಸಿನಿಮಾಗಳು. ಮಾನಸರವರ ಅವ್ರು ನೋಡಿದ್ರೆ ಆಗಿನ ಕಾಲದಾಗೆ ಇವನ್ನೆಲ್ಲ ಹೇಗೆ ಮಾಡಿದ್ರು ಅನ್ನೋ ಒಂದು ಇದು ಬರುತ್ತೆ. ಫಾರಿನ್ ಸಿನಿಮಾಗಳು ಇವೆಲ್ಲ ನಾನು ನೋಡಿ ಅಷ್ಟೇ ಅಭ್ಯಾಸ ಇಲ್ಲ. ಕನ್ನಡ ಸಿನಿಮಾಗಳು ಮಾತ್ರ ನಾನು ಜಾಸ್ತಿ ಪ್ರತ್ಯೇಕವಾಗಿ ನೋಡೋದು. ಇನ್ನು ಮಿಕ್ಕಿದೆಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ ನೋಡ್ತೀನಿ. 50-50 ಅವಕಾಶನೇ ಇದ್ದೇ ಇರುತ್ತೆ. ಅಂದರೆ ಇವನು ಟ್ಯಾಲೆಂಟೆಡ್ ಆಗಿದ್ದಾನೆ ಅಂತ ಕರೆದು ಯಾವ ನಿರ್ಮಾಪಕನೂ ಅವಕಾಶ ಕೊಟ್ಟಿರೋ ಹಿಸ್ಟ್ರಿನೇ ಇಲ್ಲ. ನೀನೇ ಹೋಗಿ ನಿನ್ನ ಟ್ಯಾಲೆಂಟ್ನ ತೋರಿಸ್ಬೇಕು. ಈಗಿನ ಒಂದು ಪಾಸಿಟಿವ್ ಏನು ಅಂದರೆ, ಈಗ ಒಂದು ಶಾರ್ಟ್ ಮೂವೀಸು ಮತ್ತು ಟ್ರೈಲರು ಈ ರೀತಿ ಟ್ರೆಂಡ್ಗಳು ಬೆಳವಣಿಗೆ ಆಗಿರೋದ್ರಿಂದ ಸೊ ಒಂದು ಗರ್ವದಿಂದ ಅಂದರೆ ನಾನು ಈ ರೀತಿ ಪ್ರೂವ್ ಮಾಡಿದ್ದೀನಿ, ಸೊ ನನಗೆ ಅವಕಾಶ ಕೊಡಿ ಅಂತ ಹೇಳೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಟ್ರೈಲರ್ ಇರ್ಬೋದು, ಇಲ್ಲ ಗೋಧಿ ಬಣ್ಣ ಮೈಕಟ್ಟು ಆ ಟ್ರೈಲರ್ ನೋಡಿದ ತಕ್ಷಣ ಅವ್ರಿಗೆ ಸಿನಿಮಾ ಮಾಡೋಣ ಅಂತ ಅನಿಸುತ್ತೆ, ಬೀಯಿಂಗ್ ಎ ಪ್ರೊಡ್ಯೂಸರ್. ಸೊ ಆ ರೀತಿ ಒಂದು ಶಾರ್ಟ್ ಮೂವೀಸ್ ಮಾಡಿದ್ರೆ ಅವ್ರದ್ದು ಎಬಿಲಿಟಿ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಅವ್ರು ತೋರಿಸ್ಬೋದು. ಬಟ್ ಅದೊಂದು ಮಾಂತ್ರಿಕವಾದ ಕಲೆ ಪ್ರೊಡ್ಯೂಸರ್ ನಡೆಯೋದು. ರಕ್ಷಿತ್ ಶೆಟ್ಟಿ ನಾನು ಫ್ರೆಂಡ್ಸ್ ಅನ್ನೋದಕ್ಕಿಂತ ನಮಗೆ ವರ್ಕ್ ರೆಸ್ಪೆಕ್ಟ್ ಕೊಟ್ಕೊಂಡೆ ಫಸ್ಟಿಂದ ಇದ್ದಿದ್ದು. ನಾನು ಅವ್ರನ್ನ ಸರ್ ಅಂತ ಕರ್ಕೊಂಡೆ. ಅವ್ರು ಹೀರೋ ಡೈರೆಕ್ಟ್ರು ಈ ರೀತಿ ಇದ್ದಾರೆ. ನಮ್ಮಲ್ಲಿ ವಿಚಾರ ವಿನಿಮಯಗಳಾಗ್ತಿತ್ತು ಹೊರತು ನಾವು ಯಾವತ್ತೂ ಹೆಗ್ಲ ಮೇಲೆ ಕೈ ಹಾಕೊಂಡು ಮಾತಾಡೋದಂಥ ಫ್ರೆಂಡ್ಶಿಪ್ನಲ್ಲ. ಸೊ ಅವರಲ್ಲಿರೋ ಟ್ಯಾಲೆಂಟ್ಗೆ ನಾನು ಅವತ್ತಿಂದ ರೆಸ್ಪೆಕ್ಟ್ ಕೊಡ್ತಿದ್ದೆ. ಸೊ ಅದೇ ವಿಷಯವಾಗಿ ಉಳಿದಿರೋ ಕಣ್ಣಂತೆ ಪ್ರೊಡ್ಯೂಸ್ ಮಾಡಿದೆ. ಬಟ್ ರಿಲೀಸ್ ಟೈಮಲ್ಲಿ ಟೈಮಿಂಗ್ಸ್ ವಿಷಯ ಈ ರೀತಿ ಕೆಲವು ಭಿನ್ನಾಭಿಪ್ರಾಯಗಳು ಮೂಡಿದು. ಬಟ್ ಅದು ವರ್ಕಲ್ಲಿ ಇರುತ್ತಲ್ಲ ಕೆಲವು ಡಿಸ್ಕಷನ್ಗಳು, ಅದು ಅಷ್ಟೇ. ಅದಾದಮೇಲೆ ಕೆಲವೊಂದೆರಡು ವ್ಯಕ್ತಿತ್ವದ ಸ್ಟೇಟ್ಮೆಂಟ್ಗಳು ಬಂದವು. ಬಟ್ ಅವೇನಿಲ್ಲ, ಫಸ್ಟಿಂದನೂ ಮೊಬೈಲಲ್ಲಿ ಟಚ್ ಇದ್ದೀವಿ. ಮೊನ್ನೆನೂ ಲೂಸಿಯಾ ಪವನ್ ಅವ್ರದ್ದು ಒಂದು ಪ್ರಾಜೆಕ್ಟಲ್ಲಿ ಮೀಟಾಗಿ ಎಲ್ಲ ಕ್ಲೋಸಾಗಿ ಮಾತಾಡ್ದು. ಭಿನ್ನಾಭಿಪ್ರಾಯಗಳು ಏನಿಲ್ಲ, ಆರಾಮಾಗೇ ಇದ್ದೀವಿ. ಅವ್ರಿಗೆ ಅವರು ಇದರಲ್ಲಿ ಬ್ಯುಸಿ ಇದ್ದಾರೆ, ನಾನು ನನ್ನದ್ರಲ್ಲಿ ಬ್ಯುಸಿ ಇದ್ದೀನಿ ಅಷ್ಟೇ. ಸುನಿಲ ನನ್ನ ಹೆಸರು. ಸೊ ನೀಲಿ, ಒಳ್ಳೆ ನೀಲಿ ಅಂತ ಸುನಿಲ ಅಂದರೆ ಗೊತ್ತಿಲ್ಲ. ಇದು ಹೆಸರು ಮೀನಿಂಗ್ ಗೊತ್ತಾಗೋಕ್ಕಿಂತ ಮುಂಚೆ ನನಗೆ ನೀಲಿ ಅಂದರೆ ತುಂಬ ಇಷ್ಟ. ಸೊ
ಎಲ್ಲ ಡೈರೆಕ್ಟ್ರಿಗೂ ಆಸೆ ಇರೋದೇನೆಂದರೆ ನಮಗೆ ಒಂದು ನೋವಾಗೋದೇನೆಂದರೆ ತಮಿಳವ್ರು ನೋಡು ಆ ಫಿಲಮ್ ನೋಡಿ ಸೂಪರಾಗಿ ಮಾಡಿದರೆ ಕನ್ನಡದಲ್ಲಿ ಈ ರೀತಿ ಮೂವೀಸ್ಗಳು ಬರಲ್ಲ ಅಂತ ಹೇಳ್ತಾರೆ. ಸೊ ಆ ಬ್ಯಾರಿಯರ್ನ ದಾಟಬೇಕು. ಆಮೇಲೆ ನಮ್ಮ ಸಿನಿಮಾಗಳು ಕಡಲಾಚೆ ಅಂದರೆ ಫಾರಿನಲ್ಲೆಲ್ಲ ಇಲ್ಲಿ ರಿಲೀಸ್ ಆಗೋ ದಿವಸ ಅಲ್ಲೂ ರಿಲೀಸ್ ಆಗಬೇಕು. ಎಲ್ಲ ಸ್ಟೇಟ್ಗಳಲ್ಲಿ ಹೇಗೆ ಇಲ್ಲಿ ತಮಿಳ್ ತೆಲುಗು ಹಿಂದಿನ ದಿವಸನೇ ಬುಕ್ ಮೈ ಶೋ ಅಲ್ಲೆಲ್ಲ ಫುಲ್ ಆಗಿರುತ್ತೋ ಆ ರೀತಿ ಪ್ರತಿಯೊಂದೂ ನಿಮ್ಮ ಫಿಲ್ಮಿ ಸ್ಪೇರಲ್ಲೇ ಬುಕ್ ಆಗಲಿ, ನಮ್ಮ ಕನ್ನಡವನ್ನು ಎಲ್ಲ ಬುಕ್ ಆಗಲಿ ಅಂತ ಕೇಳ್ಕೊತೀನಿ. ಸೊ ಅದೇ ನಮ್ಮ ಆಸೆ. ಎಲ್ಲ ಗಡಿನಾಡು ಆರ್ಟಿಸ್ಟಿಗೂ ಕನ್ನಡ ಸಿನಿಮಾಗಳು ತಲುಪಿಸ್ಬೇಕು, ನಾವು ಬೇರೆ ರೀತಿಯ ಸಿನಿಮಾಗಳು ಮಾಡ್ತೀವಿ ಅಂತ ತೋರಿಸ್ಬೇಕು. ಈ ನಿಟ್ಟಿನಲ್ಲಿ ಪ್ರಯತ್ನ ಅಂತೂ ಹಾಕಿದ್ವಿ. ಫಲ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತೂ ಪಡ್ತಾನೆ ಇರ್ತೀವಿ. ನೆಕ್ಸ್ಟು ಶಿವಣ್ಣವ್ರ ಜೊತೆ ನಾನು ಡ್ರೀಮ್ ಹೀರೋ ಅವ್ರು ಬಂದು ಮನಮೋಕ ಶೂಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ಪ್ರಿಪ್ರೇಷನ್ ಕೇಳೋವಂಥ ಸಬ್ಜೆಕ್ಟು. ಸೊ ಅದಕ್ಕೆ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಒಂದು ಗತಕಾಲದ ವೈಭವಗಳಲ್ಲಿ ಬರುವಂಥ ಒಂದು ಸರಳವಾದ ಪ್ರೇಮ ಕಥೆ, ಅದನ್ನು ನನ್ನ ಲೈಫ್ಗೊಂದು ವಿಶಿಷ್ಟವಾದ ಮೂವಿ. ಮತ್ತು ಶಿವಣ್ಣನ ಫ್ಯಾನ್ಸ್ಗೆ ಶಿವಣ್ಣನ ಬೇರೆ ತೋರಿಸೋಣ, ಒಂದು ಮೂವಿನೇ ಬೇರೆ ರೀತಿ ಪ್ರಿಡಿಕ್ಟ್ ಮಾಡೋಣ ಅನ್ನೋ ಏಜಲ್ಲಿ ಮಾಡ್ತಾಯಿದ್ದೀವಿ. ನೋಡಬೇಕು. ಪ್ರಿಪ್ರೇಷನ್ ತುಂಬ ನಡೀತಾಯಿದೆ. ಪ್ರಿಪ್ರೇಷನ್ ನಾನು ನನ್ನ ಟೀಮ್ ಎಲ್ಲ ಮಾಡ್ತಾಯಿದ್ದೀವಿ, ವರ್ಕೌಟ್ ಮಾಡ್ತಾಯಿದ್ದೀವಿ, ಲೊಕೇಶನ್ಸ್ ಎಲ್ಲ ನೋಡ್ಕೊಂಡಿದ್ದೀವಿ. ಸೊ ಯಾವಾಗ ನನ್ನ ಸ್ಕ್ರಿಪ್ಟು ಈ ಹಂತದಲ್ಲೆಲ್ಲ ನನಗೆ ಪರ್ಫೆಕ್ಟ್ ಅನಿಸುತ್ತೋ ಅವತ್ತಿಂದ ಶೂಟಿಂಗ್ ಹೋಗ್ತೀವಿ. ಯಾವುದೇ ಆ ಥರ